ರಾಜ್ಯ ರಾಜಕೀಯದಲ್ಲಿ ಈಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆತಟ್ಟಿರೋದು ಗುಟ್ಟೇನಾಗಿ ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿಯ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಈಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆತಟ್ಟಿರೋದು ಗುಟ್ಟೇನಾಗಿ ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿಯ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಈಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆತಟ್ಟಿರೋದು ಗುಟ್ಟೇನಾಗಿ ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿಯ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು?
ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಈಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆತಟ್ಟಿರೋದು ಗುಟ್ಟೇನಾಗಿ ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ರಾಜ್ಯ ರಾಜಕೀಯದಲ್ಲಿ ಈಗ ನೀ ಕೊಡೆ ನಾ ಬಿಡೆ ರಾಜಕಾರಣ ರಂಗೇರಿದೆ. ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಡಿಕೆಶಿ ತೊಡೆತಟ್ಟಿರೋದು ಗುಟ್ಟೇನಾಗಿ ಉಳಿದಿಲ್ಲ. ಈ ಬೆಳವಣಿಗೆ ನಿಜಕ್ಕೂ ಹೈಕಮಾಂಡ್ ಪಾಲಿಗೂ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚಿದ ನವೆಂಬರ್ ಕ್ರಾಂತಿ, ಹೈಕಮಾಂಡ್ಗೆ ತಲೆನೋವು ತಂದ ಸಿಎಂ ಡಿಸಿಎಂ ಆಟ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ 2.5 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಚರ್ಚೆ ಜೋರಾಗಿದೆ. ನವೆಂಬರ್ ಕ್ರಾಂತಿ ಶಾಂತಿಯಾಗುವ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಬಣದ ನೀನಾ ನಾನಾ ಕುರ್ಚಿ ಫೈಟ್ ಹೊಸ ತಲೆನೋವು ತಂದಿದೆ. ನವೆಂಬರ್ ಕ್ರಾಂತಿ ಅಖಾಡದಲ್ಲಿ ರಂಗ ಪ್ರವೇಶ ಮಾಡಿರುವ ಸಿಎಂ ಡಿಸಿಎಂ ಬಣಗಳು ತಮ್ಮ ತಮ್ಮ ನಾಯಕರ ಪರ ಬಹಿರಂಗ ಬ್ಯಾಟಿಂಗ್ಗೆ ಮುಂದಾಗಿವೆ. ಹಾಗಾದ್ರೆ 2 ಬಣಗಳ ಲೆಕ್ಕಾಚಾರವೇನು? ಸಿದ್ದರಾಮಯ್ಯ ಬಣದ ತಂತ್ರವೇನು? ಹಿರಿಯ ಸಚಿವರು, ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುವುದು. ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡಿರುವ ಸಿಎಂ ಟೀಮ್, ಹೈಕಮಾಂಡ್ಗೆ ನಿಕಟವಾಗಿರುವ ಸಿಎಂ ಆಪ್ತ ನಾಯಕರು ಮನವರಿಕೆ ಮಾಡಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದೊಮ್ಮೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕೂಗು ಹೆಚ್ಚಿಸುವುದು, ಬದಲಾವಣೆ ಇಲ್ಲ ಎಂದಾದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡುವುದು, ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಒತ್ತಾಯ ಮಾಡುವುದು. ಹಗ್ಗ ಜಗ್ಗಾಟ ಮುಂದುವರೆದರೆ ಶಾಸಕರಿಂದ ಮತದಾನ ಮಾಡಿಸಬೇಕು. ಸಿಎಂ ಆಯ್ಕೆ ಸಂದರ್ಭದಲ್ಲೂ ಕೂಡ ಶಾಸಕರಿಂದ ಮತದಾನಕ್ಕೆ ಪ್ಲಾನ್. ಹಾಗೆಯೇ ಶಾಸಕರ ಮೂಲಕ ಮತದಾನ ಮಾಡಿಸಿ ಸಿದ್ದರಾಮಯ್ಯ